ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ರಾಮನವಮಿದು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಆವತ್ತಂತೂ ನಾನು ಪ್ರತಿ ವರ್ಷವೂ ಕೂಡ ಇದು ಮಿಸ್ ಮಾಡಲ್ಲ. ಸೊ ನಾನು ಬೆಳಗ್ಗೆನೇ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟಿದ್ದೆ. ಸೊ ದೇವ್ರಿಗೂ ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಹೆಸರುಬೇಳೆ ಎಲ್ಲನೂ ಇಡ್ಬೋದು ಅಂತಂದ್ರೆ ಕೋಸಂಬರಿ ಎಲ್ಲನೂ. ಸೊ ಅದಕ್ಕೇ ಫಸ್ಟ್ ನೀರು ಮಜ್ಜಿಗೆ ಮಾಡಿ ಅದಾದಮೇಲೆ ನೋಡಿ ಬೆಲ್ಲ ನೆನೆಯೋಕೆ ಹಾಕಿದ್ದೆ. ಇದನ್ನು ಪಾನಕ ಮಾಡೋಣ ಅಂದ್ಬಿಟ್ಟು, ಸೊ ಮಾವಿನಕಾಯಿ ಹಾಕ್ಬಿಟ್ಟೆ ಪಾನಕ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದು ಹುಳಿ ಅಂಶ ಇರೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ. ಸೊ ಹೆಸರುಬೇಳೆ ನೆನೆಸಿಟ್ಟಿದೆ. ಅದಾದಮೇಲೆ ಇದು ಕ್ಯಾರೆಟ್ ಮತ್ತು ಸೌತೆಕಾಯಿನ ಸಿಪ್ಪೆ ತೆಗೆದಿಟ್ಟಿದೆ. ಸೊ ಇಷ್ಟು ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು ಬೆಳಗ್ಗೆನೆ. ಸೊ ಅದಾದಮೇಲೆ ಮಿಕ್ಕಿದೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡಿದೆ. ಸೊ ಅದಾದಮೇಲೆ ನೋಡಿ ಎಲ್ಲ ರೆಡಿ ಆಯಿತು. ಪಾನಕ, ಮಜ್ಜಿಗೆ, ನೀರು ಮಜ್ಜಿಗೆ, ಕೋಸಂಬರಿ ಮತ್ತು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ಸೊ ದೇವ್ರಿಗೆ ಇಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿಟ್ಟೆ. ರಾಮನವಮಿ ದಿನ ಎಲ್ಲರೂ ಇದೇ ಥರ ಅಲ್ವಾ ಮಾಡೋದು ಅಂತ ಅಂದ್ಬಿಟ್ಟು ಸೊ ಎಲ್ಲ ಕಡೆಯೂ ಇಷ್ಟೇ ಮಾಡೋದು. ಸೊ ನಾನು ಇದು ಚಿತ್ರಾನ್ನ ಒಂದೇ ಎಕ್ಸ್ಟ್ರಾ ಇಟ್ಟೆ ಅಷ್ಟೇ. ಇದು ನೋಡಿ ಸಪ್ರೇಟಾಗಿ ಈಚೆ ತುಳಸಿ ಕಟ್ಟೆ ಹತ್ರ ಇಡೋಕ್ಕೆ. ಸೊ ನಾನು ಏನೇ ಒಂದು ಪ್ರಸಾದ ನೈವೇದ್ಯ ಮಾಡಿದ್ರು ದೇವ್ರಿಗೆ, ಅದ್ರ ಜೊತೆಗೆ ಹೊರಗಡೆ ತುಳಸಿ ಕಟ್ಟೆಗೂ ಕೂಡ ನಾನು ಅದನ್ನೇ ಇಡ್ತೀನಿ, ಅದೇ ಪ್ರಸಾದನ. ಸೊ ಅದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ, ಚಿಕ್ಕದೊಂದು ಬೌಲಲ್ಲಿ ಇಡ್ತೀನಿ ಅಷ್ಟೇ. ಸೊ ನೋಡಿ ಏನೇ ಒಂದು ಪ್ರಸಾದಕ್ಕೆ ಒಂದೇ ಒಂದು ತುಳಸಿ ಅರ್ಪಿಸ್ಬಿಟ್ರೆ ರಾಮ ಮತ್ತು ವಿಷ್ಣು ಇವ್ರಿಗೆಲ್ಲ ಈ ಒಂದು ತುಳಸಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರನೇ. ಆಮೇಲೆ ನೋಡಿ ಇದು ಅಯೋಧ್ಯೆಯಿಂದ ತಂದಿದ್ದು. ನಮ್ಮ ಅಪ್ಪ ಅಮ್ಮ ಕಾಶಿಗೆ ಹೋಗಿದ್ರು, ಅಯೋಧ್ಯೆಗೆ ಹೋಗಿದ್ರು. ಸೊ ಅಲ್ಲಿಂದ ತಂದಿದ್ದು ರಾಮನ ಫೋಟೋ. ಸೊ ಅದನ್ನೇ ಇಟ್ಟೆ. ಒಬ್ಬೊಬ್ಬರು ಮನೇಲಿ ಅಂದರೆ ರಾಮ ಸೀತೆ ಎಲ್ಲರದ್ದು ಇರೋದು ಫೋಟೋ ಇಡಲ್ಲ ಒಬ್ಬೊಬ್ಬರು. ಸೊ ಅವರವರ ಒಂದು ಇದು ಅನಿಸುತ್ತೆ. ಅದಾದಮೇಲೆ ನೋಡಿ ರಾಮನ ಅಷ್ಟೋತ್ರ ಹೇಳಿದೆ. ಸೊ ದೇವ್ರಿಗೆ ಅವರ ಅಷ್ಟೋತ್ರ ಒಂದು ಹೇಳ್ಬಿಟ್ರೆ ಸಾಕು ಅಂತ ಅನಿಸುತ್ತೆ. ಏನಾದರೂ ಮಂತ್ರ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಷ್ಟೋತ್ರ ಅಂದರೆ ಫ್ಲೂಯೆನ್ಸಿ ಇರಬೇಕು, ಅವಾಗ ಮಾತ್ರ ಹೇಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಕರೆಕ್ಟಾಗಿ ಫ್ಲೂಯೆನ್ಸಿ ಇಲ್ಲ ಅಂತಂದರೆ ಆ ಥರ ಮಂತ್ರಗಳಿರ್ಬೋದು, ಅಷ್ಟೋತ್ರ ಏನು ಹೇಳೋಕ್ಕೆ ಹೋಗಬಾರ್ದು. ಸೊ ನಾನು ಮೊದಲಿಂದನೂ ಪ್ರಾಕ್ಟೀಸ್ ಇದ್ದಿದ್ದರಿಂದ ನಾನು ಇದನ್ನು ರಾಮನ ಅಷ್ಟೋತ್ರ ಹೇಳಿದೆ. ಆಮೇಲೆ ಜೊತೆಗೆ ರಾಮ ಅಂತಂದಮೇಲೆ ಜೊತೆಗೆ ಹನುಮಂತನಿಗೂ ಕೂಡ ಹೇಳಲೇಬೇಕಲ್ವ. ನೋಡಿ ಆಮೇಲೆ ಪೂಜೆ ಎಲ್ಲ ಆಯಿತು ಚೆನ್ನಾಗಿ ಅಂತ ಹೇಳ್ಬೋದು. ನೋಡಿ ಇದೇ ರಾಮನ ಫೋಟೋ ಅಯೋಧ್ಯೆಯಿಂದ ತೊಗೊಂಬಂದಿದ್ದು. ಸೊ ಅಂದರೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಎಲ್ರಿಗೂ ಕೂಡ ಪ್ರಸಾದ ಜೊತೆ ಕೊಡೋಕ್ಕೆ ಒಂದೊಂದು ಫೋಟೋ ತಂದಿದ್ರು ನಮ್ಮ ಅಪ್ಪ ಅಮ್ಮ. ಸೊ ಅದನ್ನೇ ನಾನು ಇಟ್ಟು ಪೂಜೆ ಮಾಡಿದೆ. ಇನ್ನೊಂದು ಫೋಟೋ ಇತ್ತು, ಅದು 90 ಇಸ್ವಿನಲ್ಲಿ ಒಂದು ಸರಿ ಅದು ರಾಮ ಮಂದಿರದೊಂದು ಇಶ್ಯೂಸ್ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ರಾಮನ ಫೋಟೋ ಎಲ್ಲರ ಮನೆಗೂ ಕೂಡ ಕೊಟ್ಟಿದ್ರಂತೆ. ಸೊ ಆ ಫೋಟೋ ನಮ್ಮ ಮನೇಲಿ ಕೂಡ ಒಂದಿತ್ತು, ಅಂದರೆ ನಮ್ಮ ಅಪ್ಪನ ಮನೇಲಿ. ಸೊ ಅಲ್ಲಿಂದ ನಾನು ನಮ್ಮ ಮನೆಗೆ ಅಂದರೆ ನನ್ನ ಗಂಡನ ಮನೆಗೆ ತೊಗೊಂಬಂದಿದ್ದೆ. ಸೊ ಆ ಫೋಟೋನೂ ಇತ್ತು, ಬಟ್ ಅದು ಈಗ ತಕ್ಷಣಕ್ಕೆ ನಾನು ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಸಿಗಲಿಲ್ಲ, ಹುಡುಕ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆಮೇಲೆ ನೋಡಿ ನಾನು ಅಷ್ಟೊತ್ತರ ಹೇಳೋಕೆ ಕೂತ್ಕೊಂಡಲ್ಲ, ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸೊ ನೋಡಿ ನಾನು ರಾಮನ ಫೋಟೋಗೆಲ್ಲ ಚೆನ್ನಾಗಿ ಪೂಜೆ ಮಾಡಿದೆ. ಒಂದು ನೋಡಿ ಮಾವಿನ ಹಣ್ಣು ಇತ್ತು, ಸೊ ಅದನ್ನು ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ಈ ಒಂದು ಟೈಮಲ್ಲಿ ಎಸ್ಪೆಷಲಿ ಒಂದು ಯುಗಾದಿ ಆದಮೇಲೆ ಬರೋ ಅಂಥದ್ದು ರಾಮನವಮಿ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ಮನೇಲೂ ಕೂಡ ಈ ಥರ ಒಂದು ರಾಮನ ಪೂಜೆ ಎಲ್ಲ ಮಾಡಿದ್ರೆ ತುಂಬ ನಮ್ಮಲ್ಲೇ ಒಂದು ಒಗ್ಗಟ್ಟಿನ ಭಾವನೆ ಮೂಡುತ್ತೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೋಡಿ ಈ ಫೋಟೋನು ಕೂಡ ತಂದಿದ್ರು ಅಯೋಧ್ಯೆಯಿಂದ. ಸೊ ಅದಕ್ಕೂ ಕೂಡ ಪೂಜೆ ಮಾಡಿದೆ. ಸೊ ನಾನು ರಾಮನ ಒಂದು ಅಷ್ಟೋತ್ರ ಹೇಳ್ಬೇಕಾದ್ರೆ ರಾಮನ ವಿಷಯ ಏನೇ ಒಂದು ಪೂಜೆ ಇರಲಿ, ಅಲ್ಲಿ ನಾವೇನು ಓದ್ತಾ ಕೂತಿರ್ತೀವಿ, ನಮ್ಮ ಎದುರುಗಡೆ ಇನ್ನೊಂದು ಮಣೆ ಹಾಕಿರಬೇಕು, ಅಥವಾ ಇನ್ನೊಂದೇನೋ ಒಂದು ಅಲ್ಲಿ ಕೂತ್ಕೊಳ್ಳೋ ಥರ ಒಂದು ವ್ಯವಸ್ಥೆ ಆಗಿರಬೇಕು. ಇಲ್ಲ ಅಂತಂದರೆ ಏನಕ್ಕೆ ಆ ಥರ ಅಂತಂದರೆ ಅಲ್ಲಿ ರಾಮನ ವಿಷಯದಲ್ಲಿ ಏನೇ ಒಂದು ಹರಿಕತೆ, ಒಂದು ಪೂಜೆ ಪುನಸ್ಕಾರ ಏನೇ ನಡೆದ್ರು ಅಲ್ಲಿ ಹನುಮಂತ ಬರ್ತಾನೆ, ಕೂತ್ಕೋತಾನೆ, ಅದಕ್ಕೆ ಹೇಳ್ತಾನೆ ಅಂತ ಮೊದಲಿಂದನೂ ಕೂಡ ಅದು ಪ್ರತೀತಿ ಇದೆ. ಸೊ ಅದಕ್ಕೋಸ್ಕರ ನಾನು ಓದಬೇಕಾದ್ರೂ ಅಷ್ಟೇ ರಾಮನ ಒಂದು ಅಷ್ಟೋತ್ರ ಹೇಳ್ಬೇಕಾದ್ರೆ ಎದುರುಗಡೆ ಒಂದು ಸೀಟ್ ಒಂದು ಅರೇಂಜ್ಮೆಂಟ್ ಮಾಡಿದ್ದೆ. ಅದೇನು ಅಂತಂದರೆ ಹನುಮಂತನಿಗೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಅದು ನಮ್ಮ ಒಂದು ಪ್ರತೀತಿ, ನಾವು ಏನು ಮಾಡಬೇಕು ಅದನ್ನು ನಾವು ಮಾಡಲೇಬೇಕು. ಸೊ ಆ ಥರ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರನೇ ನನ್ನ ಹತ್ರ ಇಟ್ಟಿದೆ ಅಂತ ಹೇಳ್ಬೋದು. ನೋಡಿ ಇನ್ನೂ ಅದನ್ನು ನಂಬಿಕೊಂಡು ಎಲ್ಲೇ ರಾಮನ ಒಂದು ಕಥೆಗಳಾದರೂ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗೋಕ್ಕೆ ಸಾಧ್ಯ ಇಲ್ವಂತೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ನೋಡಿ ಇದು ಪಾಯಸ ಅಂತೀನಿ,
ಮಜ್ಜಿಗೆ ಮತ್ತು ಪಾನಕ ಇದನ್ನೆಲ್ಲ ಕೂಡ ರೆಡಿ ಮಾಡಿದ್ದು ಕೂಡ ದೇವ್ರ ಮನೇಲಿಟ್ಟು ಒಂದ್ಸರಿ ದೇವ್ರಿಗೆ ತೋರಿಸ್ಬಿಟ್ಟು ನೈವೇದ್ಯನ ಅದಾದಮೇಲೆ ನಾವು ತಿಂಡಿ ತಿಂದ್ವಿ. ಸೊ ಇದು ನೋಡಿ ಒಂದು ಸಾಂಗು. ನೋಡಿ ಈ ಸಾಂಗು ಭೂ ಕೈಲಾಸ ಒಂದು ಮೂವಿದು. ಸೊ ಆ ಮೂವಿಲಿ ಇಡೀ ರಾಮಾಯಣನ ಬರೀ ಒಂದು ಸಾಂಗಲ್ಲಿ ತೋರಿಸ್ತಾರೆ. ಸೊ ಆ ಸಾಂಗ್ ಕೂಡ ಹಾಕಿದ್ದೆ ನಾನು. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ರಾಮನಿಗೆ ಆದಷ್ಟು ನಾವು ಗಂಧ ಮತ್ತು ತುಳಸಿ ಬರೀ ಇದೇ ತಾನೇ ಜಾಸ್ತಿ ಒಂದು ಕೊಡೋದು. ಸೊ ಅದಕ್ಕೋಸ್ಕರನೇ ನಾವು ಕೂಡ ಪೂಜೆ ಮಾಡ್ಬೇಕಾದ್ರೆ ಒಂಚೂರು ಗಂಧ ಇಟ್ಕೊಂಡು ಪೂಜೆ ಮಾಡಿದ್ದು. ಸೊ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ಬೋದು. ಆ ಪೂಜೆ ಎಲ್ಲ ಕರೆಕ್ಟಾಗಿ ಆಗಿಬಿಟ್ರೆ ನಮ್ಗೆ ನೆಮ್ಮದಿ. ಬೇಕಾದ್ರೆ ನಮ್ಮ ಒಂದು ವಿಷಯದಲ್ಲಿ ಏರುಪೇರಾದ್ರೂ ಪರವಾಗಿಲ್ಲ, ದೇವ್ರ ವಿಷಯದಲ್ಲಿ ಆಗಬಾರ್ದು. ಸೊ ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಯಿತು, ನನ್ನ ತಿಂಡಿನೂ ಕೂಡ ಆಯಿತು. ಸ್ವಲ್ಪ ಚಿತ್ರಾನ್ನ ಮಾಮೂಲಿ ಅಲ್ಲಿ ನೈವೇದ್ಯಕ್ಕೆ ಏನು ಮಾಡಿದ್ವಿ ಅದು. ಸೊ ಅಷ್ಟಾದಮೇಲೆ ಮಾಮೂಲಿ ನಾನು ಹಾಲು ಕಾಯಕ್ಕೆ ಇಟ್ಟಿದ್ದೆ. ನೋಡಿ ಎಷ್ಟೇ ಹಾಲು ಕಾಯಕ್ಕೆ ಇಟ್ಟಿದ್ರು ಮಿಸ್ ಆಗಿ ಒಂಚೂರು ಹಾಲು ಉಕ್ಬಿಡುತ್ತೆ ನಮ್ಗೆ ಗೊತ್ತಿಲ್ಲದೇ. ಸೊ ಆಮೇಲೆ ಒಂದು ಸ್ವಲ್ಪ ಟೀ ಇಡೋಣ ಅಂತ ಅಂದ್ಬಿಟ್ಟು ಟೀಗೆ ರೆಡಿ ಮಾಡ್ತಾಯಿದ್ದೆ. ಸೊ ಈ ಥರ ಗೊತ್ತಿಲ್ಲದೆ ಮಿಸ್ಸಾಗಿ ಈ ಥರ ಹಾಲು ಉಕ್ಕಿದ್ರೆ ಒಳ್ಳೇದಂತೆ, ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ಬೋದು. ಸೊ ಅದಕ್ಕೇನೆ ಅಲ್ವಾ ಗೃಹ ಪ್ರವೇಶ ಟೈಮಲ್ಲೆಲ್ಲ ಹಾಲು ಉಕ್ಕಿಸಿ, ಹಾಲು ಉಕ್ಕೋ ಟೈಮಲ್ಲಿ ಅದಕ್ಕೆ ಸಕ್ಕರೆ ಹಾಕ್ಸೋದು. ಸೊ ಆಮೇಲೆ ನಾನು ಟೀಗೆ ರೆಡಿ ಮಾಡ್ತಾಯಿದ್ದೆ. ಟೀ ಅಂತೂ ನಮಗೆ ತಿಂಡಿ ಆದಮೇಲಂತೂ ಅಟ್ಲೀಸ್ಟ್ ಒಂದು ಹಾಫ್ ಕಪ್ ಆದರೂ ಬೇಕೇ ಬೇಕು. ಇದು ಮೊದಲಿಂದ ನಾನು ಅಭ್ಯಾಸ ಆಗಿರೋದು. ಇಲ್ಲಾಂತಂದರೆ ನಿದ್ದೆ ಬರೋ ಥರ ಆಗಿಬಿಡುತ್ತೆ. ಸೊ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಹೆಂಗೆ ನಿದ್ದೆ ಮಾಡ್ತಾ ಕೂತ್ಕೊಳ್ಳೋಕ್ಕಂತೂ ಆಗೋಲ್ಲ. ಅದಾದಮೇಲೆ ನೋಡಿ ಶುಗರ್ ಸ್ವಲ್ಪ ಇತ್ತು, ಹಾಗಾದ್ರೂ ಹೊಸ ಪ್ಯಾಕೆಟ್ ಕಟ್ ಮಾಡಿ ಹಾಕ್ಬಿಟ್ಟೆ. ನಾನು ಯಾವಾಗಲೂ ಕೂಡ ಶುಗರ್ನ ಒಟ್ಟೊಟ್ಟಿಗೆ 1 kg ಪ್ಯಾಕೆಟ್ ತೊಗೊಳ್ಳಲ್ಲ. ಈ ಥರ ಹಾಫ್ kgs ತೊಗೊಂಬಿಟ್ರೆ ಒಂದು ಸರಿ ಕಟ್ ಮಾಡಿದ್ರೆ ಆ ಒಂದು ಡಬ್ಬಕ್ಕೆ ಫುಲ್ ಹಿಡಿಯುತ್ತೆ. ಇಲ್ಲಾಂದರೆ 1 kg ತೊಗೊಂಬಿಟ್ರೆ ಅದನ್ನು ಅರ್ಧ ಹಾಕ್ಬಿಟ್ಟು ಇನ್ನು ಅರ್ಧ ಎತ್ತಿಡಬೇಕಾಗ್ತದೆ. ಸೊ ಇಲ್ಲಾಂದರೆ ಅವಾಗ ಏನಾಗುತ್ತೆ ಅಂದರೆ ಮಾಮೂಲಿ ಇರುವೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗಲೇ ತುಂಬಿಸ್ಬಿಟ್ಟೆ, ಯಾಕೆಂದರೆ ಅದ್ರ ಮಾರ್ನಿಂಗ್ ನಾವು ಕಾಲೇಜ್ಗೆ ಹೋಗಬೇಕು. ಇನ್ನು ಬೆಳಗ್ಗೆ ಹೊತ್ತಂತೂ ನಾನು ಹೊಸ ಪ್ಯಾಕೆಟ್ ತೆಗೆದು ಅದನ್ನು ಕಟ್ ಮಾಡಿ ಹಾಕೋ ಅಷ್ಟು ಪೇಷನ್ಸ್ ಅಂತೂ ನನಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಇರೋಲ್ಲ ಬೆಳಗ್ಗೆ ಹೊತ್ತು. ಯಾಕೆಂದರೆ ಆ ಟೈಮಲ್ಲಿ ನಮಗೆ ಒಂದೊಂದು ನಿಮಿಷವೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ 1 ನಿಮಿಷದಲ್ಲೂ ಕೂಡ ನಮ್ಗೆ ಬಸ್ ಮಿಸ್ ಆಗಿಬಿಟ್ರೆ ಅದಾದಮೇಲೆ ನಮಗೆ 1 hour ಬಸ್ಸುಗಳಿರಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. 1 hour ಅಲ್ಲದೇ ಇರೋ ಒಂದು ½ hour ಆದರೂ ವೆಯ್ಟ್ ಮಾಡ್ಬೇಕು ಹಂಗಾಗುತ್ತೆ. ಸೊ ಅಲ್ಲೂ ಕೂಡ ಕಾಲೇಜಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಆಮೇಲೆ ಟೀ ಎಲ್ಲ ಮಾಡಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದ್ರ ಹಿಂದಿನ ದಿನವೇ ಕಾಲೇಜ್ಗೆ ಹೋಗೋದು ಹಿಂದಿನ ದಿನವೇ ಏನೇನೆಲ್ಲ ರೆಡಿ ಇರಬೇಕು ಸೊ ಅದೆಲ್ಲ ಆವಾಗಲೇ ರೆಡಿ ಮಾಡಿಬಿಡ್ತೀನಿ. ನಾವು ಸೋಂಬೇರಿತನದಿಂದ ಒಂದು ಶುಗರ್ ಫಿಲ್ ಮಾಡೋಕ್ಕೆ ಅಥವಾ ಟೀ ಸೊಪ್ಪು ಖಾಲಿಯಾಗಿದ್ರೆ ಅದನ್ನು ಫಿಲ್ ಮಾಡೋಕ್ಕೆ ಅಯ್ಯೋ ನಾಳೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ರೆ ನಾಳೆ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಅದನ್ನೆಲ್ಲ ಹುಡುಕೋದಲ್ಲದೆ ಇದ್ದರೂ ಅಟ್ಲೀಸ್ಟ್ ಅದನ್ನು ತೆಗೆದು ಕಟ್ ಮಾಡಿ ಸುರಿಯೋದಕ್ಕೆ ನಮಗೆ ಅಷ್ಟು ಟೈಮು ಇರೋಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ. ಸೊ ಅದಕ್ಕೋಸ್ಕರ ನಾನು ಆವಾಗವಾಗ ಕೆಲಸಗಳನ್ನ ಅಲ್ಲಲ್ಲೇ ಮುಗಿಸ್ಬಿಡ್ತೀನಿ. ಸೊ ಯಾವುದನ್ನು ಕೂಡ ನಾನು ಪೆಂಡಿಂಗ್ ವರ್ಕ್ಸ್ ಇರೋಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ನಂಗೆ ರಜಾ ಇರಲಿ ಇಲ್ಲದೇ ಇರಲಿ ಬೆಳಗ್ಗೆ ಹೊತ್ತೇ ಫಸ್ಟು ಎಲ್ಲ ಕಸ ಎಲ್ಲ ಗುಡಿಸು, ಹೊರಗಡೆ ಎಲ್ಲ ಯಾವ ರೀತಿ ರಂಗೋಲಿ ಎಲ್ಲ ಹಾಕ್ಬೇಕೆಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾನು ತಿಂಡಿ ಮಾಡೋದಷ್ಟೇ. ಇಲ್ಲ ಅಂತಂದರೆ ಒಬ್ಬೊಬ್ಬರು ಹೇಳ್ತಾರೆ ಅಯ್ಯೋ ಕಾಲೇಜ್ ಹೇಳ್ತಾಯಿದ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಏನಕ್ಕೆ ಹಿಂಗೆ ಮಾಡ್ತೀಯ ಪೂಜೆನ, ಬೆಳಿಗ್ಗೆನೇ ಏನಕ್ಕೆ ಎದ್ದೇಳ್ತೀಯ, ಫಸ್ಟ್ ತಿಂಡಿ ಮಾಡ್ಕೊಂಡೇ ಮಾಡ್ಬೋದಲ್ಲ ಅಂತ. ಆದರೆ ಅದೊಂದು ಸರಿ ಏನೋ ತಿಂಡಿ ಮಾಡಿಬಿಟ್ರೆ ಆಮೇಲೆ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಸೋಂಬೇರಿತನ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಇದೊಂದು ತೆಂಗಿನಕಾಯಲ್ಲಿ ಮಾಡಿರೋ ಅಂಥದ್ದು ಒಂದು ಆಂಜನೇಯನ ಥರ, ಅಂದರೆ ಅದು ನಾವು ಇಲ್ಲಿ ಗೋವಾಗೆ ಹೋಗಿದ್ದಾಗ ಅದು ತೊಗೊಂಡಿದ್ದ ಮನೆಯವರು. ಸೊ ಅದಾದಮೇಲೆ ನೋಡಿ ಇದೊಂದು ರೀಲ್ಸ್ ಮಾಡಿ ಹಾಕಿದ್ದೆ. ಸೊ ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ನೋಡಿ ಅದೊಂದು ಒಂದು ಬೆಳ್ಳಿದೊಂದು ಬಟ್ಲು ಇತ್ತಲ್ಲ, ಸೊ ಅದರಲ್ಲಿ ರೆಗ್ಯುಲರಾಗಿ ನಾನು ದೇವ್ರಿಗಿಡೋದು. ಸೊ ಅದನ್ನು ನಮ್ಮ ಪಾಪು ಅನ್ನಪ್ರಾಶನಕ್ಕೆ ನಮ್ಮಮ್ಮ ತಗೊಟ್ಟಿದ್ದು ಅದನ್ನು ಬೆಳ್ಳಿದು ಬೌಲು ಮತ್ತು ಸ್ಪೂನು. ಸೊ ಅದನ್ನು ನಾನು ಇವಾಗೇನು ಅವಳು ಬೆಳ್ಳಿದ್ರಲ್ಲಿ ಏನು ತಿನ್ನೋಲ್ಲ, ಚಿಕ್ಕ ಮಗುವಾಗಿದ್ದಾಗ ತಿಂತಿತ್ತಲ್ವ. ಸೊ ಆವಾಗ ಬರೀ ಅನ್ನಪ್ರಾಶನಕ್ಕೊಂದು ಯೂಸ್ ಮಾಡ್ಕೊಂಡು ಅದಾದಮೇಲೆ ನಾನು ದೇವ್ರಿಗೆ ಅಂತಲೇ ಇಟ್ಕೊಬಿಟ್ಟೆ. ಇಲ್ಲ ಅಂತಂದರೆ ಬೆಳ್ಳಿದಿನ ದಿನ ಅವಳನ್ನ ಹೊರಗಡೆ ತೊಗೊಂಡು ತಿನ್ಸೋಕ್ಕೆ ಅಥವಾ ಮಗುಗೆ ತಿನ್ಸೋಕ್ಕೆ ಈಚೆ ಎಲ್ಲ ಓಡಾಡಬೇಕಾಗುತ್ತೆ. ಸೊ ಅದು ಮಿಸ್ ಆಗ್ಬಿಟ್ರೆ ನಾನು ದೇವ್ರಿಗೆ ಇಟ್ಬಿಟ್ಟೆ ಅದನ್ನು. ಇನ್ನೊಂದು ತೊಗೋಬೇಕು. ಸೊ ನೋಡೋಣ ಈ ಸರಿ ಅಕ್ಷಯ ತೃತೀಯಾಗಿ ಏನಾದರೂ ತೊಗೊಳಕ್ಕಾಗುತ್ತಾ ಅಂತ. ಬಟ್ ಏನಾದರೂ ಒಂದು ತೊಗೋತೀನಿ ನಾನು, ಹಂಗೇನಾದರೂ ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ಹೋದ ಸರಿ ಅಕ್ಷಯ ತೃತೀಯಾಗಿ ನಾನು ಇದು ಮಾಡಿದ್ದೆ, ಏನು ಸೇರು ತೊಗೊಂಡಿದ್ದೆ, ಚಿಕ್ಕದೊಂದು ಬೆಳ್ಳಿದ್ದು ಸೇರು ಮತ್ತು ದೇವ್ರಿಗೆ ಕಾಲುಂಗುರ ತೊಗೊಂಡಿದ್ದೆ. ಸೊ ಇದು ನೋಡಿ ಚಾಮುಂಡೇಶ್ವರಿ. ಸೊ ನೋಡಿ ಆಮೇಲೆ ಈವ್ನಿಂಗು ಕೂಡ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಅವತ್ತಿನ ದಿನ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅಂತ ಹೇಳ್ಬೋದು.
ಸೊ ಎಲ್ಲರಿಗೂ ಕೂಡ ರಾಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾವು ಕೂಡ ದೇವರು ಒಳ್ಳೇದು ಮಾಡಲಿ ಅನ್ನೋದಕ್ಕಿಂತ ನಮ್ಮಲ್ಲೂ ಕೂಡ ನಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆಯದು ರಾಮನಲ್ಲಿರುವಂಥ ನಿಷ್ಠೆ, ಅವನಲ್ಲಿರುವಂತಹ ಒಂದು ತಾಳ್ಮೆ ಮತ್ತು ನ್ಯಾಯ ನೀತಿ ಧರ್ಮ ಏನಿದೆ ಅದ್ರ ಪ್ರಕಾರ ನಾವು ಕೂಡ ಅದೇ ಥರ ಅವನನ್ನೇ ಪಾಲಿಸೋಣ ಅಂತ ಹೇಳ್ತಾ ನನ್ನ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.